ಫಸ್ಟ್ ನಾವು 500 ರೂಪಾಯಿ ಹಾಕಿದ್ವಿ. 500 ರೂಪಾಯಿ 1 ರೂಪಾಯಿ ಯಾರಿಗೆ ನಾವು ಕೊಟ್ಟರಿ. ಧಾರವಾಡ, ಗದಗ, ಮುಂಡ್ರಿಗೆ 1 ವರ್ಷ 16 ಪ್ಯಾಕೆಟ್ ಹೋಗಿದ್ವಿ. ಒಳ್ಳೇದಾಗಬಹುದು, ನಮ್ಮ ಊರಿಗಾರ ಒಳ್ಳೇದಾಗ್ಲಿ ಅಂತ ನಾವು ಮಾಡಕ್ಕೆ ಕರ್ಕೊಂಡು ನಾವು 8 ಗಂಟೆ ನಾವು ಪೆಚ್ಚಾಡಿವ್ರಿ. 200 ಮಂದಿ ಇದೀವಿ. 200 ಮಂದಿ ಬಂದಂತ ಭಕ್ತಾದಿಗಳಿಗೆ ಪ್ರಸಾದ ಅನ್ನೋದೊಂದು ಇರ್ಲಿ ಅಂತ ನಾವು ಮಾಡಿದ್ವಿ. ಶಂಕರ ಸ್ವಾಮಿಯವ್ರು ಬಂದಿದ್ರು, ಡಾಕ್ಟರ್ ಬಂದಿದ್ರಿ, ಇವರು ಗ್ರಾಮೀಣ ಅಕೌಂಟ್ ಬಂದು ಇಳಿದ ಅಕೌಂಟ್ ಬಂದು ಇವತ್ತು ಉದ್ಘಾಟನೆ ಮಾಡಿ ಹೋಗ್ಯಾರ ಸರ್. ಅಣ್ಣ, ಇದು ಯಾವ ವಿಶೇಷತೆ ಬಗ್ಗೆ ಎಲ್ಲ ನಿಮ್ದು ವೈಯಕ್ತಿಕ ಇದನ್ನ ಏನ್ ದೇವ್ರ ಮೇಲೆ ಇರೋ ಭಕ್ತಿನ ಮತ್ತೆ ಎಷ್ಟು ವರ್ಷದಿಂದ ಮಾಡ್ಕೊಂಡು ಬಂದಿದ್ರ, ಇದು ಮಾಡಕ್ ಕಾರಣ ಏನು, ಮತ್ತೆ ನಿಮ್ಗೆ ಯಾಕೆ ಮನೆದೆಲ್ಲ ಕೆಲಸ ಬಿಟ್ಟು ಇಲ್ಲಿ ಬಂದಿರೋ ಕಾರಣ ಏನು, ಎಲ್ಲರೂ ಸ್ವಯಂ ಪ್ರೇರಿತವಾಗಿ ಇಲ್ಲಿ ಕೆಲಸ ಮಾಡ್ತಿದ್ದೀರಾ, ಯಾರ್ದು ನಮ್ದು ನಿಮ್ದು ಅಂದಲೆ ಯಾರೋ ಒಂದು 4 ಜನ ಹತ್ರ ದುಡ್ಡು ಕೊಟ್ಟಿಂದೆ ಅವ್ರ ಹತ್ರ ಎಲ್ಲ ಕಲೆಕ್ಟ್ ಮಾಡಿಕೊಂಡು ಎಲ್ಲ ಮಾಡ್ತೀರಾ. ಇದಕ್ಕೆಲ್ಲ ಕಾರಣ ಏನಣ್ಣ? ಎಷ್ಟು ವರ್ಷದಿಂದ ಮಾಡ್ತಿದ್ದೀರಾ ಅದೆಲ್ಲ ಹೇಳಿ ಸ್ವಲ್ಪ. ಅಣ್ಣ ಹೇಳಿ ಜೋರಾಗಿ. 14 ವರ್ಷ ಆತ್ರಿ ನಮ್ಮ ಮಾಡಕಚ್ಚಿಗ. ಇವತ್ತಿಗೆ 14 ವರ್ಷ. 14 ವರ್ಷ ಆತ್ರಿ ಅಣ್ಣ. ಫಸ್ಟಿನ ದಿನ ನಾವು 4 ಮಾಡಿದ್ವಿ ಫಸ್ಟಿಗೆ ವರ್ಷ. ಫಸ್ಟ್ ಶಂಕರ ಸ್ವಾಮಿ ಅವ್ರು ಮಾಡಿದಾಗ ಮಾಡ್ತಿದ್ರಿ ಅವಾಗ. ಅದು ಬೇಡ, ಇಲ್ಲೆಲ್ಲ ನಾವು ಮಾಡೋಣ ಭಕ್ತರಾಕಿ ಅಂತಂದು ನಾವು 4 ಮಂದಿ ಮಾಡಿದ್ವಿ ಸರ್ ಫಸ್ಟಿಗೆ. ಫಸ್ಟಿಗೆ 4 ಮಂದಿ ಮಾಡಿದ್ವಿ. ಆಮೇಲೆ ಜನ ಎಲ್ಲರೂ ಕಲ್ತ್ಕೊಂತ ಹೆಚ್ಚು ಮಟ್ಟಿಗೆ ವರ್ಷಕ್ಕೆ ಹೆಚ್ಚು ಮಟ್ಟಿಗೆ ಬಂದತ್ರಿ. ಅದು ಸರಿ. ಇವಾಗ ಇದನ್ನ ಮಾಡ್ತಿರೋ ಕಾರಣ ಏನೋ? ಇದೆಲ್ಲ ಊರ್ಲಿಂದ ಬಂದಾರಲ್ರಿ, ಊರ್ಲಿಂದ ಬರ್ತಾರಲ್ರಿ ಭಕ್ತಾದಿಗಳು. ಅವರು ನಾವು ಒಟ್ಟು ಇದನ್ನ ಮಾಡಿದ್ರೆ ನಮಗೆ ಒಳ್ಳೇದಾಗಬಹುದು, ನಮ್ಮ ಊರಿಗಾರ ಒಳ್ಳೇದಾಗ್ಲಿ ಅಂತ ನಾವು ಮಾಡಕತ್ತೀವಿ. ಇದಕ್ಕೆಲ್ಲ ದುಡ್ಡೆಲ್ಲ ಹೆಂಗ್ ಕಲೆಕ್ಟ್ ಮಾಡ್ಕೋತೀರಾ? ಕಲೆಕ್ಟ್ ಮಾಡಿದ್ರೆ ಫಸ್ಟ್ ನಾವು 500 ರೂಪಾಯಿ ಹಾಕಿದ್ವಿ. 500 ರೂಪಾಯಿ 14 ವರ್ಷದಿಂದ. ಈಗೆಲ್ಲ 14 ವರ್ಷದಿಂದ ಫಸ್ಟ್ ಸ್ಟಾರ್ಟಿಂಗ್ ರೀ. 14 ವರ್ಷ 400 ರೂಪಾಯಿ 500 ರೂಪಾಯಿ ಹಾಕಿ ನಾವು 4 ಮಾಡಿದ್ವಿ. ಆಮೇಲೆ ಎಲ್ಲರೂ ನಮ್ಮ ಸಂಘಟನೆ ಎಲ್ಲರೂ ಕಳ್ಸ್ಕೊಂಡು ಮುಂದೆ ಹೆಚ್ಚಿನ ಮಟ್ಟದಲ್ಲಿ ಮಾಡ್ಬೇಕು ನಾವು. ಇದನ್ನ ನಮ್ಮ ದೇವ್ರಿಗೆ ಒಳ್ಳೇದಾಗ್ಲಿ, ನಮ್ಮ ಊರಿಗೆ ಒಳ್ಳೇದಾಗ್ಲಿ ಅಂತ ನಾವು ಅದನ್ನ ಮುಂದರ್ಸಿ ಅಂತ ಹೊಂಟಿವಿ. ಉತ್ತಂಗಿರಿ. ಇಲ್ಲಿಗೆ ಯಾವ್ಯಾವ ಊರಿಂದ ಬರ್ತಾರಣ್ಣ? ಎಷ್ಟು ದೂರದಿಂದ ಬರುತ್ತೆ? ಧಾರವಾಡ, ಗದಗ, ಮುಂಡ್ರಿಗೆ, ಶಿರಟ್ಟಿ, ಕೊಪ್ಪಳ, ಅಲ್ಲಿಂದ ಇದು ಬರ್ತದೆ, ಸಿಗ್ಗಾಂವ್ ಬರ್ತದ್ರಿ. ಸಿಗ್ಗಾಂವ್ ಇಲ್ಲಿ ಧಾರವಾಡ ಬರ್ತದ್ರಿ. ಏನಲ್ಲ ಅಂದ್ರೆ ಒಂದ್ ಎಷ್ಟು ಕ್ವಿಂಟಲ್ ಅಕ್ಕಿ ಹೋಗ್ಬೋದಣ್ಣ ಇಲ್ಲಿ? ಒಂದು ಹಿಂದೂ ವರ್ಷ 16 ಪ್ಯಾಕೆಟ್ ಹೋಗಿದ್ವಿ. 16 ಪ್ಯಾಕೆಟ್ ಹೋಗಿದ್ದು. 16 ಪ್ಯಾಕೆಟ್. ಹೌದಾ? ದುಡ್ಡೆಲ್ಲ ಒಂದ್ಕೆ ಆಯ್ತಾ? ಅದಕ್ಕೆಲ್ಲ ಕರೆಕ್ಟ್ ಆಗಿ ಉಳ್ದೈತ್ರಿ. ದುಡ್ಡಾಗಿ ಉಳ್ದೈತ್ರಿ. ಅದಕ್ಕೆಲ್ಲ ಖರ್ಚು ಆಗಿ ನಾವೇನೋ 1 ರೂಪಾಯಿ ಕೊಟ್ಟು ಮಾಡಿದ್ವಿ. ಎಲ್ಲ ಭಕ್ತಾದಿಗಳಿಗೆ ಕೊಟ್ಟದ್ದು ಅದ್ರಾಗ ಉಳ್ದೈತ್ರಿ. ಅವರೇ ಎಲ್ಲ ಕಟ್ಟಿಗೆ ಆಗಿರ್ಬೋದು, ಎವ್ರಿಥಿಂಗ್ ಎಲ್ಲಾನು. ಕಟ್ಟಿಗೆ ಎಲ್ಲ ಹುಡ್ರನ್ ಕರ್ಕೊಂಡು ನಾವು 8 ಗಂಟೆ ನಾವು ಪೆಚ್ಚಾಡಿವ್ರಿ. ಹುಡ್ರನ್ ಕರ್ಕೊಂಡು ಬರ್ರಿಯಪ್ಪ ಮಾಡನ್ರಿ, ಕಣವಣ ಮಾಡಂದ್ರಿ, ಇಲ್ಲಿ ನಮಗೆ ನಮ್ಮ ಊರಿಗೆ ಒಳ್ಳೇದಾಗ್ಲಿ, ಬಂದಂತ ಭಕ್ತಾದಿಗಳಿಗೆ ಪ್ರಸಾದ ಅನ್ನೋದೊಂದು ಇರ್ಲಿ ಅಂತ ನಾವು ಮಾಡಿದ್ವಿ. ಇಲ್ಲಿಗೆ ಬರೋ ಭಕ್ತಾದಿಗಳು ಯಾವುದೇ ರೀತಿಯ ಅಂದ್ರೆ ನಾವು ದೊಡ್ಡವರು ನಾವು ಚಿಕ್ಕವರು ಅಂದಲೇ ಎಲ್ಲರೂ ಒಂದೇ ಲೆವೆಲ್ ಊಟ ಮಾಡ್ತಾರಲ್ಲ. ಯಾರಿಗೆ ನಾವು ಭೇದ ಭಾವ ಯಾರಿಗೆ ಮಾಡಿದ್ರಿ, ಎಲ್ಲರಿಗೆ ಅವಕಾಶ ಕೊಟ್ಟು ನಾವು ಮಾಡ್ತೀವಿ. ಇಲ್ಲಿ ನೈಟ್ 24 ಗಂಟೆವರೆಗೂ ಅಂದ್ರೆ ಇವಾಗ ಸೋಮವಾರ ಸ್ಟಾರ್ಟ್ ಆಗಿದೆ. ಇದು ತೇರ ಇದಾಗೋವರೆಗೂ ಇರುತ್ತಾ? ನೈಟ್ ಎಲ್ಲ ಇರುತ್ತಾ? ನೋಡ್ರಿ, ನಾವು 3 ಫಸ್ಟಿಗೆ 2 ದಿನ ಮಾಡಿದ್ರಿ. ಈಗ ವರ್ಷ ಭಕ್ತಾದಿಗಳು ವರ್ಷ ಬರ್ತಾರಂದು ಈಗೆಲ್ಲ 10 ವರ್ಷದ ಮೇಲ್ಪಟ್ಟು ಈಗ ನಾವು 3 ದಿನ ಮಾಡ್ತಿದ್ವಿ. 3 ದಿನ ಮಾಡಿದ್ವಿ ಅಂದ್ರೆ ರಾತ್ರಿ ಎಲ್ಲ ಇರುತ್ತೆ. ಇದೆಲ್ಲ ಪೆಂಡಲಿನ ವ್ಯವಸ್ಥೆ ಎಲ್ಲ. 1 ರೂಪಾಯಿ ಯಾರಿಗೆ ನಾವು ಕೊಟ್ಟರಿ. 1 ರೂಪಾಯಿ ಯಾರಿಗೆ ಕೊಟ್ಟರಿ. ಬೆಟ್ಟದ ಜಣ್ಣ, ನೆಂದಳಿ ಬೆಟ್ಟದ ಜಣ್ಣ ಈಗ 14 ವರ್ಷ ಆತ್ರಿ. ಅದು ಫ್ರೀ 1 ರೂಪಾಯಿ ಇಸ್ಕೊಂಡ್ರಿ. ಯಾರು ಕೊಟ್ಟರು? ಹೌದಲ್ಲ. ನೀರಿನ ಟ್ಯಾಂಕ್ನಾರು ಯಾರು ಇಸ್ಕೊಂಡ್ರಿ. ಅಡಿಗೆ ಮಾಡೋರು ಯಾರು ಇಸ್ಕೊಂಡ್ ಅದನ್ನ ಪಾತ್ರಿ ಸಮಾನ. ನೆಂದಳಿ ಬೆಟ್ಟದ ಜಣ್ಣ ಪಾತ್ರಿ ಸಮಾನ, ಅಡಿಗೆ ಮಾಡೋ ಎಲ್ಲವೂ ಶಾಮಿನ 14 ವರ್ಷದ 1 ರೂಪಾಯಿ ಕೊಟ್ಟರೆ ನಾನು ಹಾಕೋದಲ್ಲ ಫ್ರೀ ಆಗ್ತದೆ ಅಂತ ಹೇಳ್ಬಿಟ್ಟು. ಇಲ್ಲೇನ್ ನೀವು ಕೆಲಸ ಮಾಡೋರು ಇದ್ದೀರಲ್ಲ, ಒಂದೆಷ್ಟು ಜನ ಇದ್ದೀರ? ಹಂಗೆ ಇವೆಲ್ಲ 200 ಮಂದಿ ಇದೀವಿ. 200 ಮಂದಿ ಎಲ್ಲ ಪ್ರೀತಿಯಿಂದ ದೇವ್ರ ಮೇಲೆ ಇರೋ ಕೃಪೆಯಿಂದ ಬಂದಿರೋದು. ಎಲ್ಲಾ ಪ್ರೀತಿಯಿಂದ ನಾವು. ನೀವೇನು ಯಾವ ಸಾಹುಕಾರಸ್ಥರಲ್ಲ? ಎಂತ ಸಾಹುಕಾರ ಇದ್ರು ಎಲ್ಲ ಇಲ್ಲಿ ಬಂದ ಸಾಮಾನ್ಯ ಜನ ಅಂದ್ರೆ ರೈತರು ಹಾಕೊಂಡು ಇದನ್ನ ಬೆಳೆದಿರೋದು. ಹಂಗಲ್ಲ. ಸೊ ಅಂದ್ರೆ ಇವಾಗ ದುಡ್ಡಿರೋದ್ ಮಾತ್ರ ತಾನೇ ಹಂಚೋಕಾಗೋದು, ಆ ತರ ಇರುತ್ತಲ್ಲ, ಅದಕ್ಕೆ ಹೇಳಿದ್ದು. ರೈತರು ದೇವರು ನಿಮಗೆ ಕೊಟ್ರೇಶ್ವರ ಎಲ್ಲರಿಗೂ ಒಳ್ಳೇದ್ ಮಾಡಿದಾನೆ, ಎಲ್ಲ ಊರಿಗೂ ಒಳ್ಳೇದ್ ಮಾಡಿದಾನೆ ಅಂತ ಅಂದ್ಕೊಂಡು ಸ್ವಲ್ಪ ಜನ ಭಕ್ತರು ಬಂದಿರೋರ್ಗೆ ಉಳ್ಕೊಳಕ್ ವ್ಯವಸ್ಥೆ ಆಗಿರ್ಬೋದು, ಎಲ್ಲ ಆಗಿರ್ಬೋದು, ಪಾಠ ಆಗಿರ್ಬೋದು, ಮಲ್ಕೊಳಕ್ಕೆ ಎಲ್ಲ ಒಂದ್ ಸ್ವಲ್ಪ ರೆಸ್ಟ್ ಮಾಡಿ ಹೋಗಕ್ಕೆ ಮುಂದೆ ಹೋಗಕ್ಕೆ ದಾರಿ ಮಾಡಿದಾರೆ. ಅಲ್ಲಿ ಡಾಕ್ಟರ್ ವ್ಯವಸ್ಥೆ ಮಾಡೈತ್ರಿ. ಗುಳಿಗೆ ಅವ್ರು ಕೊಡಕ್ಕೆ ಡಾಕ್ಟರ್ ಇವತ್ತು ಬಂದಿದ್ರಿ. ಶಂಕರ ಸ್ವಾಮಿ ಅವ್ರು ಬಂದಿದ್ರು, ಡಾಕ್ಟರ್ ಬಂದಿದ್ರಿ, ಇವರು ಗ್ರಾಮೀಣ ಅಕೌಂಟ್ ಬಂದು ಇಳಿದ ಅಕೌಂಟ್ ಬಂದು ಇವತ್ತು ಉದ್ಘಾಟನೆ ಮಾಡಿ ಹೋಗ್ಯಾರ ಸರ್. ಹೌದು, ಎಲ್ಲ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಿದ್ರ. ಅಣ್ಣ, ಇವಾಗ ನೀವೇನ್ 4 ಜನ ಮಾಡ್ಕೊಂಡು ಬಂದಿದ್ದೀನಿ ಅಂತ ಹೇಳಿದ್ರಲ್ಲ, ಇವಾಗ 15 ವರ್ಷದಿಂದ ಪ್ರಸಾದ ವ್ಯವಸ್ಥೆ ಮಾಡ್ಕೊಂಡು ಬರೋದು ಸುಲಭ ಇಲ್ಲ ಅಣ್ಣ. ಹೌದಲ್ಲ? ಯಾಕಂದ್ರೆ ಎಲ್ಲಾರ್ಗು ಅವ್ರದೇ ಆದಂತ ಕೆಲ್ಸಗಳಿರುತ್ತೆ, ಎಲ್ಲದೂ ಇರುತ್ತೆ. ಅದರಲ್ಲಿ ನೀವು ಟೈಮ್ ಮಾಡ್ಕೊಂಡು ಅಷ್ಟೆಲ್ಲ ಕಷ್ಟಪಟ್ಕೊಂಡು ಎಲ್ಲ ಮಾಡ್ತಿದ್ದೀರಲ್ಲ, ಇದಕ್ಕೆ ಕಾರಣ ಏನಣ್ಣ? ಇದು ಏನು ಕಾರಣ ಅಂದಲ್ರಿ, ನಾವು ದೂರದಿಂದ ಬಂದಿರ್ತಾರ
ಹಾಂ ಅವರು ಪಾದಯಾತ್ರೆ ಮಾಡಿಕೊಂಡು ಬಂದಿರ್ತಾರಲ್ಲ, ನಾವು ಏನು ಮಾಡ್ತೀವಿ ಅಂದ್ರೆ 4 ದಿನ ಕಂಟಿನ್ಯೂ ಹಗಲು ರಾತ್ರಿ ನಿದ್ದಿಗೆಟ್ಟು ಬಂದಂಥ ಪಾದಯಾತ್ರೆಗಳಿಗೆ ಪ್ರಸಾದದ ವ್ಯವಸ್ಥೆ ಇರುತ್ತೆ. ಆಮೇಲೆ ಅವರಿಗೆ ಸ್ನಾನ ಮಾಡೋಕ್ಕೂ ಬಿಸಿನೀರಿನ ವ್ಯವಸ್ಥೆನೂ ಸಹ ಐತಿ. ಆಮೇಲೆ ಟೀ, ಅವ್ರು ಏನಾಗಲಿ ಒಟ್ಟು 4 ದಿನ ಕಾರ್ಯಕ್ರಮನೂ ಇಲ್ಲಿ ಇರ್ತೈತಿ. ಅಲ್ಲಣ್ಣ ಇದು ನೀವು ಯಾವ್ದು ಮಾತ್ರೆಗಳು ಅಲ್ಲ ಅಣ್ಣ, ಇದು ಯಾವುದೋ ನೀವು ಯಾರೋ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾರೆ ಅಂದ್ರೆ ಟಿವಿಲಿ ನೋಡ್ತಾರೆ ಅನ್ನೋಕ್ಕಾಗ್ಲಿ, ಯಾರೋ 4 ಜನಕ್ಕೆ ನೀವು ಮಾಡೋದು ಗೊತ್ತಾಗುತ್ತೆ ಅನ್ನೋಕ್ಕಾಗ್ಲಿ ಇದನ್ನ ಮಾಡ್ತಿಲ್ಲ. ಆ ವಿಷಯ ಇಲ್ಲ. ಈ ನಮ್ಮ ಉತ್ತಂಗಿ ಗ್ರಾಮದ ಭಕ್ತರು ಇದೊಂದು ಸೇವೆ. ಹಾ, ಇದು ಕೊಟ್ಟೂರೇಶ್ವರನ ಮೇಲಿರೋ ಶ್ರೀ ಗುರು ಕೊಟ್ಟೂರೇಶ್ವರನ ಕೃಪಾಶ್ರಮದಿಂದ ಈ ಕಾರ್ಯಕ್ರಮವನ್ನು ನಡೆಸ್ತೀವಿ ನಾವು. ಮತ್ತೆ ಇಲ್ಲಿ ಅಡಿಗೆ ಮಾಡೋದು ಅದೆಲ್ಲ ಯಾರು ನೋಡ್ಕೋತಾರಣ್ಣ? ಅಡಿಗೆ ಮಾಡೋದು ಎಲ್ಲರೂ ಮಾಡ್ತಾರೆ ಸರ್. ಎಲ್ಲರೂ ಮಾಡ್ತಾರ? ಅವ್ರವ್ರಾಗೆ ಬಂದು ಮಾಡ್ಕೊಂಡು ಹೋಗ್ತಾರಲ್ಲ. ಉತ್ತಂಗಿಯಲ್ಲಿ ಯಾರು ಅಡಿಗೆ ಭಟ್ರದಾರ ಅವರೆಲ್ಲರೂ ಬಂದು ಫ್ರೀ ಮಾಡ್ತಾರೆ. ಅವರು ಇದೆಲ್ಲಾನು ಫ್ರೀನೇ ಒಟ್ನಲ್ಲಿ. ಎಲ್ಲರೂ ಫ್ರೀ.